ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮಿಂದ ಬೆಳೆದಂತ ವೇದಿಕೆ ನಿಮಗಾಗಿ ಒಂದು ಸಹಾಯಕವಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ. ಅಂಡ್ ವಿಶೇಷವಾಗಿ ಯಾರೆಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸೊ ಇಲ್ಲಿವರೆಗೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ತೋರಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾನು ಆಲ್ವೇಸ್ ಚಿರಋಣಿ ಆಗಿರ್ತೀನಿ. ನೋಡಿ, ನನ್ನ ಒಂದು ಐಡೆಂಟಿಟಿಯನ್ನ ಇವತ್ತು ನಾನು ಎಲ್ಲೇ ಹೋದ್ರೂ ಕೂಡ ಒಂದಿಷ್ಟು ಜನ ಗುರುತಿಸ್ತಾರೆ, ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣ ನೀವೆಲ್ಲರೂ ಕೊಟ್ಟಿರುವಂತ ಬೆಂಬಲ. ಏನಿದ್ರೆ ಈ ಒಂದು 54,000 ಜನ ಸದಸ್ಯರು, ಸೊ ನೀವೆಲ್ಲರೂ ಕೊಟ್ಟಿರುವಂತ ಪ್ರೋತ್ಸಾಹ. ಸೊ ಅದಕ್ಕಾಗಿ ಇನ್ ಮುಂದೆ ತುಂಬಾ ನೋಟಿಫಿಕೇಶನ್ಸ್ ಆಗೋದಿದೆ, ಎಕ್ಸಾಮ್ಸ್ ಆಗೋದಿದೆ, ಅದೆಲ್ಲ ಕಾರಣಕ್ಕಾಗಿ ತಯಾರಿಯನ್ನ ತುಂಬಾ ಜನ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್. ನೋಡಿ, ನೆಗೆಟಿವ್ ಆಗಿ ಮಾತಾಡುವಂತವ್ರನ್ನ ಪಕ್ಕ ಕೇಳೋಣ, ಪಾಸಿಟಿವ್ ಆಗಿ ಸ್ಪಂದಿಸಿ ಬೆಲೆ ಕೊಡುವಂತವ್ರನ್ನ ನಮ್ಮ ಜೊತೆಲಿ ಇಟ್ಕೊಳ್ಳೋಣ ಅನ್ನೋದು ನಿಟ್ಟಿನಲ್ಲಿ ಈ ಒಂದು ವಿಚಾರ ನನ್ನ ತಲೆಯಲ್ಲಿ ಬಂದಂಥದ್ದು. ಇನ್ನು ಮುಂದೆ ಯಾರಿಗೇ ಆಗ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ದು ಅಂತ ಒಂದು ಓದುವಂತ ಮೆಥಡ್ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ, ಪ್ರಿಪರೇಷನ್ ಮಾಡಿರ್ತೀರಾ, ಅಥವಾ ಹಿಂದೆ ಯಾವ್ದಾದ್ರು ಒಂದು ಪರೀಕ್ಷೆಯನ್ನ ಪಾಸ್ ಆದಂತ ಅನುಭವ ಇರುತ್ತೆ, ಒಂದಿಷ್ಟು ನಿಮ್ಮಲ್ಲೂ ಕೂಡ ಒಳ್ಳೆ ಪಾಠ ಮಾಡುವಂತ ಕಲೆ ಇರುತ್ತೆ, ಅಥವಾ ನಿಮ್ಮಲ್ಲೂ ಒಂದು ಮಾಹಿತಿಗಳಿರುತ್ತೆ, ನಾನು ಇದನ್ನ ಹಿಂಗೆ ಹೇಳ್ಬೇಕು, ಈ ರೀತಿ ಓದ್ಬೇಕು, ನಿಮ್ಮ ಟಿಪ್ಸ್ಗಳಿರುತ್ತೆ. ಸೊ ಅಂತದ್ದೇನಾದ್ರೂ ಹಂಚ್ಕೊಳ್ಬೇಕು ಅಂತ ಅನ್ಸಿದ್ರೆ ಮುಕ್ತವಾಗಿ ನಾನು ನಿಮ್ಗೆ ಒಂದು ವಾಟ್ಸಪ್ ನಂಬರನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಸೊ ಈ ಒಂದು ನಂಬರ್ಗೆ ನೀವು ಏನೇ ವಿಡಿಯೋಗಳಿರಲಿ ಅಥವಾ ಏನೇ ಮಾಹಿತಿ ಇರಲಿ, ಪ್ರತಿನಿತ್ಯ ನಿಮ್ಗೆ ಏನೇನು ಮಾಹಿತಿ ಸಿಗುತ್ತೋ, ಯಾವುದೇ ವಿಷಯದಲ್ಲಿ ನೋಟಿಫಿಕೇಶನ್, ಓದೋ ವಿಷಯ, ಅತ್ಯುತ್ತಮ ಪುಸ್ತಕಗಳ ಪಟ್ಟಿ, ಸಿಲೆಬಸ್ ತಯಾರಿ, ಅಥವಾ ಏನೇ ನಿಮ್ಮ ಒಂದು ಡೌಟ್ಸು, ನಿಮ್ಮ ಒಂದು ಕಂಪ್ಲೇಂಟ್ಸು, ಅಥವಾ ನಿಮ್ಮ ಒಂದು ಡಿಮ್ಯಾಂಡ್ ಈ ರೀತಿ ಒಂದಿದೆ, ಇಂಥದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ, ಇದ್ರ ಬಗ್ಗೆ ವಿಡಿಯೋ ಮಾಡಿ, ಏನೇ ವಿಷಯ ಇದ್ರೂ ಕೂಡ ಮುಕ್ತವಾಗಿ ನೀವು ವಾಟ್ಸಪ್ಗೆ ನನಗೆ ಕಳಿಸ್ಕೊಡಿ, ನಾನು ಅದನ್ನ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಅಂಡ್ ಕೆಲವರು ಉತ್ತಮವಾದಂತ ಮಾಹಿತಿಗಳನ್ನ ತಮ್ಮಲ್ಲಿ ಹೊಂದಿರ್ತಾರೆ, ಅದನ್ನ ಬೇರೆಯವ್ರಿಗೆ ಹಂಚ್ಕೊಳ್ಬೇಕು ಅಂತ ಹಂಬಲ ಇರುತ್ತೆ, ಬಟ್ ಅವ್ರಿಗೆ ಪ್ಲಾಟ್ಫಾರ್ಮ್ ಇರಲ್ಲ. ತುಂಬಾ ಜನ ನಾನು ನೋಡಿದೀನಿ, ಪ್ರತಿಭೆ ಇರುತ್ತೆ, ಆದ್ರೆ ಅವ್ರಿಗೆ ಅವಕಾಶ ಇರಲ್ಲ. ಸೊ ಅದಕ್ಕೆ ಅಂತಹ ಒಳ್ಳೆಯ ಕ್ಲಾಸ್ ಮಾಡ್ತೀನಿ, ನಾನೇನೋ ಒಂದು 4 ಜನಕ್ಕೆ ಹೆಲ್ಪ್ ಆಗೋ ರೀತಿ ಏನಾದ್ರು ಮಾಡ್ಕೊಡ್ತೀನಿ ಅಂದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ವಿಡಿಯೋಸ್ಗಳನ್ನ ನನ್ನ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಅಲ್ಲಿ ನೀವು ಕೂಡ ಮಾಹಿತಿಯನ್ನ ಹಂಚ್ಕೊಳ್ತೀನಿ. ಯಾಕೆ ಅಂತಂದ್ರೆ ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಚ್ಚಿಟ್ಟ ಜ್ಞಾನ ಕೊಡಿಯುತ್ತದೆ ಅನ್ನುವಂತ ಒಂದು ಮಾತಿದೆ. ಅಂದ್ರೆ ನಮ್ಮಲ್ಲಿರುವಂತ ಜ್ಞಾನವನ್ನ ನಾವು ಬೇರೆಯವ್ರಿಗೆ ಹಂಚ್ತಾ ಹೋದ್ರೆ ಅದು ಹೊಳಿತಾ ಹೋಗುತ್ತೆ, ಅಲ್ಲೇ ಬಚ್ಚಿಟ್ಬಿಟ್ರೆ ಕೊಡಿಯುತ್ತೆ. ಹಂಗೆ ನಿಮ್ಮಲ್ಲಿರುವಂತ ಏನೇ ವಿಶೇಷವಾದಂತ ಒಂದು ಅನುಭವ ಆಗಿರ್ಬೋದು. ಕೆಲವರಿಗೆ ನೋಡಿ, ಇನ್ನೊಂದು ಹೇಳ್ತೀನಿ, ಈಗ ಮೊದಲೇ ನೋಟಿಫಿಕೇಶನ್ ಇಲ್ಲ ಅಂತೇಳಿ ಬೇರೆ ರಾಜ್ಯದ ಮೂಲೆಯಲ್ಲೂ ಕೂಡ ಆಸ್ಪಿರೆಂಟ್ಗಳು ಕೂತ್ಕೊಂಡು ಓದ್ತಾ ಇರ್ತಾರೆ, ನನ್ನ ಚಾನಲ್ ಕೂಡ ನೋಡೋರಿದ್ದಾರೆ. ಸ್ವಂತವ್ರಿಗೆ ನಿಮ್ದೇ ಆದಂತ ಒಂದು ಮೋಟಿವೇಶನ್ ರೀತಿ, ಅಂದ್ರೆ ನೀವೆಲ್ಲೋ ಈಗ ಮನೇಲಿ ಕೂತು ಓದ್ತಾ ಇರ್ತೀರಾ, ಅಥವಾ ಕೆಲವರು ಅಗ್ರಿಕಲ್ಚರ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ದಿನದಿಂದ ಬೆಳಿಗ್ಗೆ ಸಂಜೆ ಬಂದು ಕೂತ್ಕೊಂಡು ಓದುವಂಥದ್ದು. ಸೊ ಅಂತವ್ರು ಒಂದು ಅನುಭವದ ನುಡಿಗಳನ್ನ, ಅಂದ್ರೆ ಹಿರಿಯರು ಇರ್ತೀರಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ 10 ವರ್ಷ 12 ವರ್ಷ 8 ವರ್ಷ ಈ ರೀತಿ ಅನುಭವ ಆದವರು ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳಿ. ಅಥವಾ ಕೆಲವೊಂದು ಪರೀಕ್ಷೆಗಳಲ್ಲಿ ವಿಫಲರಾಗಿರ್ತೀರ, ಅಲ್ಲಿ ಹೆಂಗೆ ವಿಫಲ ಆದೆ, ಏನ್ ಕಾರಣ ಆಯ್ತು, ಯಾಕೆ ನಾನು ಸೋತೆ ಅನ್ನುವಂಥ ಅನುಭವಗಳನ್ನ ಖಂಡಿತವಾಗಿ ಒಂದು ಚಿಕ್ಕ ಒಂದು 3-4 ನಿಮಿಷದ ವಿಡಿಯೋ ಮಾಡಿ ನನಗೆ ಕಳಿಸ್ಕೊಟ್ರೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದರಿಂದ ಅದೆಷ್ಟೋ ಜನಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಅದೆಷ್ಟೋ ಜನ ಪ್ರತಿಭೆಯಿಂದ ಸೋತಿರಲ್ಲ, ಪ್ರತಿಭೆ ಇಲ್ಲದೆ ಪ್ರಯತ್ನ ಪಡದೆ ಸೋತಿರಲ್ಲ, ಅದೃಷ್ಟ ಕೈ ಹಿಡಿಯದೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗಿ ಯಾವುದೋ ಒಂದು ಕಾರಣಕ್ಕೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಪರೀಕ್ಷೆಗಳಲ್ಲಿ ಸೋತಿರ್ತಾರೆ. ಸೊ ಅಂತವ್ರು ಖಂಡಿತವಾಗಿ ನಿಮ್ಮ ಅನುಭವದ ಒಂದು ಮಾತುಗಳನ್ನ ನನ್ನೊಟ್ಟಿಗೆ ಹಂಚ್ಕೊಳ್ಳಿ. ನಾನು ಅದನ್ನ ಇಡೀ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ ಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ. ಕೆಲವೊಂದು ಸಮಸ್ಯೆಗಳು ಬೇರೆ ಬೇರೆ ರೀತಿ ಇರುತ್ತೆ. ಸೊ ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಏನೋ ಆಗಿರುವಂಥದ್ದು, ಅಥವಾ ಸುತ್ತಮುತ್ತ ಬೇರೆ ಏನೇನೋ ನಡೀತಾ ಇರತ್ತಂತ ವಿಚಾರಗಳ ಬಗ್ಗೆ ನೀವು ಮುಕ್ತವಾಗಿ ನನ್ನೊಟ್ಟಿಗೆ ಅದನ್ನ ಮಾಹಿತಿಯ ಕೊಟ್ರೆ ಅಂದ್ರೆ ನಾನು ಅದನ್ನ ಪ್ರತಿಯೊಬ್ಬರಿಗೂ ತಲುಪಿಸೋ ಕೆಲಸ ಮಾಡ್ತೀನಿ. ಇದರ ಉದ್ದೇಶ ಅಷ್ಟೇ, ಎಲ್ಲರಿಂದ ಬೆಳೆದಿರುವಂತ ವೇದಿಕೆ ಇದು. ಇಟ್ಸ್ ಮೀ ಅಮರ್ ಅಪ್ಡೇಟ್ಸ್ ಏನಿದೆ, ಇದು ನನ್ನೊಬ್ಬನಿಂದಲ್ಲ, ನಿಮ್ಮೆಲ್ಲರ ಬೆಂಬಲದಿಂದ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಬೆಳೆದಿರುವಂತ ಒಂದು ಒಳ್ಳೆ ವೇದಿಕೆ. ಸೊ ಇದು ಎಲ್ಲರಿಗೂ ಒಳಿತಾಗುವ ರೀತಿ ಆಗಲಿ ಅನ್ನುವಂಥದ್ದು. ಇನ್ನು ಕೆಲವರು ಪುಸ್ತಕಗಳನ್ನ ಬರೆದಿರ್ತಾರೆ, ಸ್ವತಃ ಕೆಲವೊಂದಿಷ್ಟು ಯಾವ್ದಾದ್ರು ಬರಹಗಳನ್ನ ಬರೆದಿರ್ತೀರ, ಅಂಥವನ್ನ ಕಳಿಸ್ಕೊಡಿ, ಅದೆಲ್ಲರಿಗೂ ಕೂಡ ತಲುಪಿಸೋಣ. ಅಂಡ್ ಉಚಿತವಾಗಿ ಯಾರಾದ್ರಾಗಿರ್ಲಿ, ಏನಾದರೂ ಹೊಸದಾಗಿ ಲೈಬ್ರರಿ ಸ್ಟಾರ್ಟ್ ಮಾಡಿದೀವಿ, ಒಂದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿ ಅದೇ ವಿದ್ಯಾರ್ಥಿಗಳ ರೀತಿಯ ಒಳಗಡೆನೆ ಇದ್ರೆ, ಆ ವ್ಯಾಪ್ತಿಯಲ್ಲಿದ್ರೆ ಅದನ್ನ ನಾನು ಉಚಿತವಾಗಿ ನಿಮಗೆ ಪ್ರಮೋಟ್ ಮಾಡ್ಕೊಡ್ತೀನಿ. ಅಥವಾ ನಾನು ಕೂಡ ಎಜುಕೇಶನ್ ರಿಲೇಟೆಡ್ ಮಾಹಿತಿಯನ್ನು ಹಂಚ್ಕೊಡುವಂತ ಅಥವಾ ಕ್ಲಾಸ್ ಮಾಡುವಂತ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಪ್ರಮೋಟ್ ಮಾಡೋಣ ಫ್ರೀ ಆಗಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ
ಎಲ್ಲರನ್ನ ಒಳಗೊಂಡಂತೆ ಬೆಳವಣಿಗೆ, ಸರ್ವತೋಮುಖ ಬೆಳವಣಿಗೆ ಆಗಲಿ ಹೊರತು ನಾನೊಬ್ಬನೇ ಬೆಳೀಲಿ, ನನ್ನಿಂದ ಆಗಲಿ ಅನ್ನುವಂಥದ್ದು ಬೇಡ. ಯಾಕೆಂದ್ರೆ ತುಂಬಾ ಜನ ನನಗೆ ಈ ನೋವನ್ನ ಹಂಚ್ಕೊಂಡ್ರಿ. ಏನು ಅಂತಂದ್ರೆ, ಸರ್ ನಿಮ್ಗೇನೋ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಮಾಹಿತಿ ಹೇಳ್ತೀರಾ, ನಿಮ್ಮ ನೋವನ್ನ ಹಂಚ್ಕೊಳ್ತೀರಾ, ನಮ್ಗೆ ಏನು ಇಲ್ಲ, ಪ್ಲಾಟ್ಫಾರ್ಮ್ ಇಲ್ಲ ಅದು. ಸೊ ನೀವು ಯಾಕೆ ಇಲ್ಲ ಅನ್ಕೊಳ್ತೀರಾ? ನನ್ನ ಪ್ಲಾಟ್ಫಾರ್ಮೇ ನಿಮ್ದು. ನಿಮ್ಗೆ ಯಾವುದೇ ಕ್ಷಣದಲ್ಲೂ ಕೂಡ ಎಂತಹದ್ದೇ ವಿಚಾರ ಹೊಳೆದ್ರು, ಎಂಥದ್ದೇ ಮಾಹಿತಿ ಸಿಕ್ಕಿರೋದ್ರ ನನಗೆ ಕೊಡಿ, ಅಥವಾ ನೀವೇ ಅದನ್ನು ಸ್ವತಃ ವಿಡಿಯೋ ಮೂಲಕ ರೆಕಾರ್ಡ್ ಮಾಡಿ ಕಳಿಸಿ, ನಾನು ಅದನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. 4 ಜನರಿಗೆ ನಿಮ್ಮ ಪರಿಚಯ ಕೂಡ ಆಗ್ಲಿ, ನಿಮ್ಮಲ್ಲಿರುವಂತ ಪ್ರತಿಭೆ ಕೂಡ ಗೊತ್ತಾಗ್ಲಿ. ಎಷ್ಟೋ ಜನ ತುಂಬಾ ಟ್ಯಾಲೆಂಟ್ ಇರ್ತಾರೆ, ಎಕ್ಸ್ಟ್ರಾಡಿನರಿ ಇರ್ತಾರೆ, ಬಟ್ ಅವರು ಮುಜುಗರ, ಒಂಥರ 4 ಜನರ ಮುಂದೆ ಹೆಂಗ್ ಮಾತಾಡೋದು, ಆ ರೀತಿ ಕಮ್ಯುನಿಕೇಶನ್ ಸ್ಕಿಲ್ ಇರಲ್ಲ. ಸೊ ಅದನ್ನ ಡೆವಲಪ್ ಮಾಡ್ಕೊಳ್ಳಿ. ಎಷ್ಟೋ ಜನ ನಾನು ಹೋರಾಟಗಳಿಗೆ ಬಂದಾಗ ನೋಡಿದ್ದೀನಿ, ವೇದಿಕೆ ಮೇಲೆ 1-2 ಮಾತಾಡಿ ಅಂತಂದ್ರೆ ಮೈಕ್ ಕೊಟ್ರೆ ಮಾತಾಡಲ್ಲ, ಕೆಲವರು ಬರೋದೇ ಇಲ್ಲ. ಆ ರೀತಿ ಆಗ್ಬಾರ್ದು. ನಾವು ಸಾರ್ವಜನಿಕ ಒಂದು ಜೀವನದಲ್ಲಿ ಒಂದು ಅಧಿಕಾರಿ ಆಗ್ಬೇಕು, ಒಂದು ಪೊಲೀಸ್ ಆಗ್ಬೇಕು, ಅಥವಾ ಶಿಕ್ಷಕ ಆಗ್ಬೇಕು ಅಂತ ನಿರ್ಧಾರ ಮಾಡಿ ಬಂದಿದೀವಿ ಅಂದ್ಮೇಲೆ ಮುಕ್ತವಾಗಿ ಎಲ್ಲರೊಂದಿಗೆ ಬೆರೆಯುವಂತ, ಎಲ್ಲರೊಂದಿಗೆ ಮಾತನಾಡುವಂತ ಶಕ್ತಿಯನ್ನ ನಮ್ಮಲ್ಲಿ ಗಳಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಎಷ್ಟೇ ನಾಲೆಜ್ ಇದ್ರೂ ಕೂಡ ಅದು ವ್ಯರ್ಥ. ಪ್ರತಿಭೆ ಅಗಾಧವಾಗಿತ್ತು, ಅದನ್ನು ವ್ಯಕ್ತಪಡಿಸೋದಂತ ರೀತಿನೇ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಅಂತ. ಇವತ್ತು UPSC ಯಾಕೆ ವ್ಯಕ್ತಿತ್ವ ಒಂದು ಪರ್ಸನಾಲಿಟಿ ಟೆಸ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ, ನೀನು ಅದೆಲ್ಲ ಓದಿರುವಂತದ್ದನ್ನ ಜಸ್ಟ್ ಒಂದು ½ an hour ಅಲ್ಲಿ ಅವರಿಗೆ ತಿಳಿಸ್ಕೊಡುವಂಥದ್ದು, ನಿನ್ನಲ್ಲಿ ಏನ್ ಪ್ರತಿಭೆ ಅನ್ನೋಂಥದ್ದು ಅವರು ತಿಳ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂತಂದ್ರೆ ಅದು ವ್ಯರ್ಥ ಆಗುತ್ತೆ. ಸೊ ಅದನ್ನ ಬೆಳೆಸ್ಕೊಳ್ಳಿ. ಕಮ್ಯುನಿಕೇಶನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ನವ ಡೇಸ್. ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿ ಎಷ್ಟು ಅತ್ಯುತ್ತಮವಾದಂಥ ಕಲೆಗಳು ನಿಮ್ಮಲ್ಲಿ ಇರುತ್ತೆ, ಸ್ಕಿಲ್ಸು, ಅಷ್ಟು ಬೇಗ ಸಕ್ಸಸ್ ಆಗ್ತೀರಾ. ವಿತೌಟ್ ಸ್ಕಿಲ್ಸ್ ನೀವು ಬರೀ ಪದವಿ ಮಾಡ್ಕೊಂಡಿದ್ದೀನಿ, 4-5 ಸರ್ಟಿಫಿಕೇಟ್ ಇದೆ, B.Ed ಇದೆ, MA ಇದೆ, MSc ಇದೆ ಅಂದ್ರೆ ಯಾರು ಏನು ನಿಮ್ಮನ್ನ ಕರೆದು ಕೆಲಸ ಕೊಡಲ್ಲ. ಸೊ ಅದಕ್ಕೆ ಒಂದು ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಳ್ಳಿ. ಅಂಡ್ ಎಷ್ಟೊತ್ತು ಹೇಳಿರುವಂಥ ವಿಚಾರಗಳಿಂದ ಸೊ ಅದನ್ನ ಇನ್ನೊಮ್ಮೆ ಕರೆಕ್ಟ್ ಆಗಿ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಯಾಕೆ ಅಂತಂದ್ರೆ ಕೆಲವರು ಒಂದು ಅಭ್ಯಾಸ ಇರುತ್ತೆ, ವಿಡಿಯೋನ ಓಡಿಸ್ಬಿಟ್ಟು ಅಂದ್ರೆ ಬೇಗ 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 ನೋಡಿ ಮುಗಿಸ್ಬಿಡ್ಬೋದು. ಕಂಪ್ಲೀಟ್ ನಾನು ಹೇಳುವಂಥ ಪ್ರತಿ ವಿಷಯಗಳು ಕೂಡ ವಾಸ್ತವದ ಸ್ಥಿತಿಗತಿಯಲ್ಲಿರುವಂಥ ಅಂಶಗಳಾಗಿರೋದ್ರಿಂದ ಅದೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು.